SSC ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಭಾರತೀಯ ಸಂವಿಧಾನದ ಯಾವ ವಿಧಿಯು ಶೋಷಣೆಯ ವಿರುದ್ಧ ಹಕ್ಕನ್ನ ಪ್ರತಿಪಾದಿಸುತ್ತ ಅಂತಂದು ಹೇಳ್ತೀವಿ. ಇಲ್ಲಿ ನೋಡ್ರಿ ಆರ್ಟಿಕಲ್ 21 ಅಂತ ಹೇಳ್ತೀವಿ, ಜೀವಿಸುವ ಹಕ್ಕು ಅಂತಂದ ಹೇಳಿ. ಇಲ್ಲಿ ಆನ್ಸರ್ ಯಾವ್ದಾಗತ್ತಂದ್ರ ಆರ್ಟಿಕಲ್ 23 ಅಂತಂದ ಹೇಳ್ತೀವಿ, ಅಂದ್ರೆ ಶೋಷಣೆಯ ವಿರುದ್ಧದ ಹಕ್ಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೌದ್ಧ ವಾಸ್ತುಶಿಲ್ಪದಲ್ಲಿ ಚೈತ್ಯ ಅಂದ್ರೆ ಏನು? ಸೊ ಬೌದ್ಧ ವಾಸ್ತುಶಿಲ್ಪದ ಒಳಗಡೆ ಚೈತ್ಯ ಅಂತ ಹೇಳಿ ಕರಿತೀವಲ್ಲ, ಅದನ್ನ ನಾವು ಏನಂತ ಕರಿತೀವಿ? ಬೌದ್ಧ ಸನ್ಯಾಸಿಗಳು ಅದನ್ನ ಏನಂತ ಕರೀತಾರ ಅಂತ ಕ್ವಶನ್ ಐತೆ. ಅದನ್ನ ಪ್ರಾರ್ಥನಾ ಮಂಟಪ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೋಹಿನಿ ಅಟ್ಟಂ ಭಾರತದ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರ ಅಂತ ಕ್ವಶನ್ ಅನ್ನ ಕೇಳಿದಾರ. ನಿಮ್ಗೆಲ್ರಿಗೂ ಗೊತ್ತು, ಕೇರಳ ಅಂತಂದ ಹೇಳ್ತೀವಿ. ಇನ್ನೊಂದು ಬರುತ್ತಾ ಕುಚಿಪುಡಿ. ಮೋಹಿನಿ ಅಟ್ಟಂ ಮತ್ತು ಕುಚಿಪುಡಿ ಎರಡೂ ಕೂಡ ಕೇರಳಗೆ ಸಂಬಂಧಪಟ್ಟಂತಹ ನೃತ್ಯಗಳಾಗಿದಾವ. ನೆಕ್ಸ್ಟ್ ಕ್ವಶನ್, ತಾಂಜಾವೂರಿನ ಬೃಹದ್ದೇಶ್ವರ ದೇವಾಲಯವನ್ನ ನಿರ್ಮಿಸಿದಂತಹ ಚೋಳರ ದೊರೆ ಯಾರು ಅಂತ ಕ್ವಶನ್ ಅನ್ನ ಕೇಳಿದಾರ. ನೋಡ್ರಿ ಇದ್ರಲ್ಲಿ ಯಾರಾಗ್ತಾರ? 1ನೇ ರಾಜ ಚೋಳ ಅಂತಂದ ಹೇಳ್ತೀವಿ. ನೋಡ್ರಿ ವಿಜಯಾಲ ಚೋಳ ಎಲ್ಲ ಬರಂಗಿಲ್ಲ, ರಾಜೇಂದ್ರ 1ನೇ ರಾಜೇಂದ್ರ ಅಂತಾನು ಬರಂಗಿಲ್ಲ. ಸೊ 1ನೇ ರಾಜ ಚೋಳ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ನೃತ್ಯವು ಗೋಟಿಪೂವ ನೃತ್ಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುತ್ತೆ? ಒಂದು ನೃತ್ಯ ಐತೆ, ಡ್ಯಾನ್ಸ್ ಐತೆ, ಅದಕ್ಕ ಗೋಟಿಪೂವ ನೃತ್ಯ ಅಂತಂದ ಹೇಳ್ತಾರ ಲೋಕಲ್ ಆಗಿ. ಅದು ಯಾವ ನೃತ್ಯ ಅಂತಂದ್ರ ಬಂದ್ ನೃತ್ಯ ಅಂತಂದ ಹೇಳ್ತೀವಿ. ಯಾವ ನೃತ್ಯ? ಬಂದ್ ನೃತ್ಯ ಅಂತ.